ಏಳುಮಲೆ ಸಿನಿಮಾದು ಕರ್ಕೊಂಡ್ಬಂದ್ಬಿಟ್ಟೆ ನಾನು ಬನ್ನಿ ಸ್ಟೇಜ್ ಮೇಲೆ ಅಂತ ಹೇಳ್ಕೊಂಡ್ಬಂದ್ಬಿಟ್ಟೆ. ಬಟ್ ಬಂದು ಒಂದು ಒಳ್ಳೆ ಬೆಸ್ಟ್ ಸಿನಿಮಾ ನೋಡ್ದಂಗೆ ಆಗ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಕನ್ನಡದಲ್ಲಿ ಈ ಥರದ್ದು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀಬೇಕು. ದೊಡ್ಡ ಪ್ರಯತ್ನ ನಡೆದಾಗ ನಮ್ಮ ಆಡಿಯನ್ಸ್ ಇದುವರೆಗೂ ಕೈ ಬಿಟ್ಟಿಲ್ಲ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಅಂದರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಎಮೋಷನ್ಸ್ಗಳಿದೆ. ಅಂದರೆ 4 ಜನ್ರೇಷನ್ ನಡೆಯೋ ಕತೆ, 4 ಕೂಡ ಒಂದು ಲವ್, ಒಂದು ಎಮೋಷನ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ. ಆ ಥರ ಡಿಫ್ರೆಂಟ್ ಜಾನರ್ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ. OTTಲಿ ಬರುತ್ತೆ, ಅಲ್ಲಿವರೆಗೂ ಕಾಯಕ್ಕೆ ಹೋಗಬೇಡಿ. ಥಿಯೇಟ್ರಲ್ಲಿ ಬಂದು ನೋಡಿ. ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಸೂಪರ್. ನೋಡಿ ನಮ್ಮ ಸರ್ ಕರೆಕ್ಟಾಗಿ ಹಂಗೆ ಇಂಟ್ರೊಡಕ್ಷನ್ ಕೊಟ್ಟಿದ ತಕ್ಷಣ ವಿಷಯಕ್ಕೆ ಬಂದರು. ಬಟ್ ನಿಜವಾಗ್ಲೂ ಇವತ್ತು ಗತವೈಭವ ನೋಡೋಕ್ಕೆ ಬಂದಿದ್ವಿ. ಸೂಪರ್. ನಿಜವಾಗ್ಲೂ ಎಂಟೈರ್ ಟೀಮಿಂದ ಐ ಥಿಂಕ್ ಅಮೇಝಿಂಗ್ ಎಫರ್ಟ್. ಯಾಕಂದರೆ ಈ ಒಂದು ಸಿನಿಮಾ ಮಾಡಿರೋ ಆ ಒಂದು ಗ್ರ್ಯಾಂಜರ್, ಆ ಸ್ಕೇಲು ಕಾಣುತ್ತೆ ಒಂದೊಂದು ಫ್ರೇಮಲ್ಲೂ. ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದಾರೆ. ಟೆಕ್ನಿಕಲಿ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಸುನಿ ಸರ್ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ. ಅವರು ಆಲ್ರೆಡಿ ಅಷ್ಟೆಲ್ಲ ಸಿನಿಮಾಗಳು ಮಾಡಿರೋದು. ಅವ್ರ ಫಿಲ್ಮಾಗ್ರಫಿನೇ ಹಂಗಿದೆ. ಸೊ ದಿಸ್ ವಿಲ್ ಆಲ್ಸೋ ಬಿ ಒನ್ ಸೂಪರ್ ಮೂವಿ ಅವ್ರ ಫಿಲ್ಮಾಗ್ರಫಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ದಿ ಎಂಟೈರ್ ಕಾಸ್ಟ್ ಸೂಪರ್ಬಾಗಿ ಕೆಲಸ ಮಾಡಿದ್ದಾರೆ. ದುಷ್ಯಂತ್ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಆಶಿಕಾ ಅವರು ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಲವ್ ಸ್ಟೋರಿ. ಒಳ್ಳೆ ಪ್ಯಾಕೇಜು, ಒಳ್ಳೆ ಫ್ಯಾಮಿಲಿ ಬಂದು ನೋಡೋ ಥರ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಈಗಷ್ಟೇ ನೋಡ್ಕೊಂಬಂದೆ. ಒಂದು ವಿಭಿನ್ನವಾದಂಥ ಸಿನಿಮಾ. ನಾವು ಇಷ್ಟು ಸುನಿ ಸರ್ ಒಂದು 10 ಸಿನಿಮಾಗಳು ನೋಡ್ಕೊಂಡು ಬಂದಿದ್ವಿ. ಅದರಲ್ಲಿ ಇದೊಂದು ಈಗಾಗಲೇ ಗೊತ್ತು 3-4 ಕಥೆಗಳು ಟ್ರೈಲರಲ್ಲೂ ಬಂದಿದೆ. ಸೊ ಒಂದೊಂದು ಕಥೆನೂ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ 2 ಹೃದಯಗಳ ಪ್ರೀತಿಯನ್ನು ಹೇಳುತ್ತೆ, ಪತ್ರಗಳ ಮೂಲಕ ಹೇಳುತ್ತೆ. ಆ್ಯಂಡ್ ಪೋರ್ಚುಗೀಸ್ ಕತೆ ಬರುತ್ತೆ. ಸುಮಾರಿದೆ. ಆ್ಯಂಡ್ ಐ ಲವ್ಡ್ ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹೊಸಬ ಅಂತ ಅನಿಸಲ್ಲ. ಆಶಿಕ್ ಅವರು ನಮಗೆಲ್ಲರಿಗೂ ಗೊತ್ತು, ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ವಿಲಿಯಂ ಡೇವಿಡ್ ಸರ್ ವರ್ಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಜೂಡಾ ಸ್ಯಾಂಟಿ. ಐ ಆಮ್ ಪರ್ಸ್ನಲಿ ಫ್ಯಾನ್ ಆಫ್ ಜೂಡಾ ಸ್ಯಾಂಟಿ ಸರ್. ಒಟ್ಟಾರೆಯಾಗಿ ಒಂದು ಉತ್ತಮವಾದ ಸಿನಿಮಾ. ಸೆಕೆಂಡ್ ಹಾಫ್ ಅದ್ಭುತವಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ಆಶೀರ್ವಾದ ಮಾಡಬೇಕು. ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ. ಸುನಿ ಸರ್ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಹೊಸ ತಂಡ ಕಟ್ಕೊಂಡು ಬಂದಿದ್ದಾರೆ. ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಉತ್ತಮವಾದಂಥ ಸಿನಿಮಾ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗತವೈಭವ ಏನು ಹೇಳೋದು. ಐ ವಾಸ್ ಜಸ್ಟ್ ಎಲ್ಲ ಶಾರ್ಟು, ನಮ್ಮ ಸುನಿ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಮೊದಲನೇ ಸಿನಿಮಾ ಅಂತ ಅನಿಸುತ್ತೆ. ಸುನಿ ಸರ್ ಏನು ಉಳಿಸೇ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಲಿ. ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಒಂದೇ ಅನಿಸಿದ್ದು, ಫಾರ್ ಶೋರ್ ಹಿಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ಬರು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹೋಪಿಂಗ್ ನೀವು ಒಂದು ದಿವಸ ಆ ಥರ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ. ಐ ರಿಯಲಿ ಹೋಪ್ ಟು ಸಿ ಯು ವಿನ್ನಿಂಗ್, ಜಸ್ಟ್ ವಿನ್ನಿಂಗ್ ಅಷ್ಟೇ. ನಿಮ್ಮ ಡೆಡಿಕೇಶನ್ ಅಷ್ಟಿದೆ. ಆ್ಯಂಡ್ ಸುನಿ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ನನಗೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತಾ. ಆ್ಯಂಡ್ ಮಧ್ಯದಲ್ಲಿ ಎಲ್ಲದನ್ನೂ ತೊಗೊಂಡಿದ್ದಾರೆ. ಟೈಟಾನಿಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ನಂಗೆ ತುಂಬ ಖುಷಿ ಆಯಿತು. ನಂಗೆ ತುಂಬ ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು. ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದೆ. ಬಟ್ ಇವತ್ತೇ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥರದ್ದು ಒಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ. ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ದುಷ್ಯಂತ್ ಅವ್ರನ್ನ ಒಂದು 2 ತಿಂಗಳ ಮುಂಚೆ ಒಂದು ಫಂಕ್ಷನ್ ಭೇಟಿ ಮಾಡಿದ್ವಿ. ಅವ್ರು ಅವಾಗಲೇ ಹೇಳಿದ್ರು, ಬ್ರದರ್ ನಾನು ನಿಮಗೆ ಪ್ರೀಮಿಯರ್ಗೆ ಹೇಳ್ತೀನಿ ಬರಬೇಕು ಅಂತೇಳಿ. ನಾನು ಬಹುಶಃ ಸಿನಿಮಾ ಯೂಸ್ಲಿ ಮಾಡಿರ್ತಾರೆ. ಬಟ್ ರಿಯಲಿ 4 ಅಮೂಲ್ಯ ಹೇಳ್ದಂಗೆ 4 ಸಿನಿಮಾಗಳನ್ನ 4 ಶೇಡ್ ಆಫ್ ಆ್ಯಕ್ಟಿಂಗ್ನ ಒಂದೇ ಸಿನಿಮಾ ನೋಡಿದಂಗೆ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಬ್ರದರ್. ಗುಡ್ ಫಾರ್ ಯು. ಆ್ಯಂಡ್ ಅಮೂಲ್ಯ ಅವರು ಯೂಸ್ಲಿ ಗೇಜ್ ಮಾಡಿದ್ರೆ ಅದು ಇಟ್ ರಿಯಲಿ ಗುಡ್. ಸೊ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಆಶಿಕ್ ಅವರು ಆ್ಯಂಡ್ ಶಿ ಇಸ್ ಆಲ್ರೆಡಿ ಅವರು ಆಗಲೇ ಸಿನಿಮಾ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ. ಅವ್ರನ್ನ ಆ್ಯಕ್ಚುಲಿ ಅವರ ಒಂದು ಇದಕ್ಕೆ ಇವ್ರು ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲೇ ಸಿನಿಮಾ ಅಂತ ಅನ್ಸೋದಿಲ್ಲ. ಆ್ಯಂಡ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಗೇನ್ ಸುನಿ ಸರ್ ಭಾಳ ಒಳ್ಳೆ ಡೈರೆಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಜೋಡಿಸ್ಕೊಂಡು ತೊಗೊಂಡೋಗಿದ್ದಾರೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಗುಡ್ ಲಕ್ ಫಾರ್ ಆಲ್.